ಚಿತ್ರದುರ್ಗದ ಬಳಿ ಭೀಕರ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೀಬರ್ಡ್ ಬಸ್ ಕ್ಲೀನರ್ ಸಾದಿಕ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸ್ ಕ್ಲೀನರ್ ಸಾದಿಕ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ TV5 ಜೊತೆಗೆ. ಏನು ಹೇಳಿದ್ದಾರೆ ಹಾಗಾದ್ರೆ? ಘಟನೆ ಹೇಗಾಯಿತು? ಇವರು ಮಲಗಿದ್ರಾ ಅಥವಾ ಎಚ್ಚರ ಇದ್ರಾ? ಯಾಕೆಂದರೆ ಸಹಜವಾಗಿಯೇ ಅಲ್ಲಿ ಡ್ರೈವರ್ ಮತ್ತು ಕ್ಲೀನರ್ ಅವ್ರ ಪಾತ್ರ ಬಹಳ ಇರುತ್ತಿಲ್ಲ. ಅವರು ಆರಂಭದಲ್ಲಿ ಪ್ರಯಾಣಿಕರಿಗೆ ಎಚ್ಚೆತ್ತುಕೊಳ್ಳೋಂಗೆ ಮಾಡಬೇಕಾಗಿತ್ತು. ಆದರೆ ಅವರಿಗೇನೆ ಅಪಾಯ ಆರಂಭದಲ್ಲಿ ಎದುರಾಗಿತ್ತು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಾದಿಕ್ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಕ್ಲೀನರ್ ಆಗಿದ್ದಾರೆ ಇವರು. ಅದೇ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು. TV5 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಘಟನೆಯ ಬಗ್ಗೆ ವಿವರಿಸಿದ್ದಾರೆ. ಇವರೇ ನೋಡ್ತಾ ಇದ್ದೀವಿ. ಡ್ರೈವರ್ ರಫೀಕ್ ಡ್ರೈವರ್ ಇವರು, ಆಮೇಲೆ ಅಲ್ಲಿ ಕ್ಲೀನರ್ ಸಾದಿಕ್ ಅಂತ ಹೇಳಿ. ಅಂದರೆ ಇವರು ಎಷ್ಟು ವರ್ಷಗಳಿಂದ ಸೀಬರ್ಡ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ನಿನ್ನೆ ಘಟನೆ ಹೇಗಾಯಿತು, ಜೊತೆಗೆ ಅಲ್ಲಿ ಡಿವೈಡರ್ನ ಹಾರಿ ಬಂದು ಕಂಟೈನರ್ ಲಾರಿ ಹೇಗೆ ಡಿಕ್ಕಿ ಹೊಡಿತು ಗೊರ್ಲತ್ತು ಹತ್ರ, ಆಗ ಸಮಯ ಎಷ್ಟಾಗಿತ್ತು, ಇವರು ಎಷ್ಟಕ್ಕೆ ಹೊರಟಿದ್ರು, ಬಸ್ನಲ್ಲಿ ಏನೆಲ್ಲ ಉಪಕರಣಗಳಿದ್ವು, ಬೆಂಕಿ ನಂದಿಸುವುದಕ್ಕೆ ಏನೆಲ್ಲ ಇವರು ಕ್ರಮಗಳನ್ನು ತೆಗೆದುಕೊಂಡಿದ್ರು ಬಸ್ನಲ್ಲಿ, ಅದರ ಜೊತೆಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಂಕಿ ಕೆನ್ನಾಲಿಗೆ ಚಾಚಲಿಕ್ಕೆ ಕಾರಣ ಏನು, ಆ ಟೈಮ್ನಲ್ಲಿ ಪ್ರಯಾಣಿಕರನ್ನು ಸೇಫ್ ಮಾಡುವಂಥ ಒಂದು ಪ್ರಯತ್ನವನ್ನು ಇವರು ಮಾಡಿದ್ರಾ ಇಲ್ವಾ, ಇದೆಲ್ಲದವನ್ನು ಕೂಡ ಕ್ಲೀನರ್ ಸಾದಿಕ್ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಕರ್ನೂಲ್ನಲ್ಲಿ ನಾವು ನೋಡಿದ್ವಿ ಬಸ್ ದುರಂತ, ಸುಮಾರು 12 ಜನ ಸಜೀವವಾಗಿ ದಹನ ಹೊಂದಿದ್ರು. ಅದಾದ ಮೇಲೆ ನಡೆದಂಥ ಬಹಳ ಘನಘೋರವಾದಂಥ ದುರಂತ ಇದು. ಯಾಕಂದರೆ ಇಲ್ಲಿ ಬಸ್ ಕ್ಲೀನರು ಅಥವಾ ಬಸ್ ಡ್ರೈವರ್ದು ಪಾತ್ರ ಬಹಳ ಇರುತ್ತೆ. ನೋಡಿ, ಆತ ಹೇಳಿದ್ದಾನೆ, ನಾವು ರಾತ್ರಿ 9 ಗಂಟೆಗೆ ಬೆಂಗಳೂರು ಬಿಟ್ವಿ, ಆನಂದರಾವ್ ಸರ್ಕಲಿಂದ ಹೊರಟಿದ್ದವರು. ನಾನು ಮಲಗಿದಂಥ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಬಸ್ ಕ್ಲೀನರ್ ಸಾದಿಕ್ ಎಕ್ಸ್ಕ್ಲೂಸಿವ್ ಆಗಿ TV5 ಜೊತೆ ಮಾತಾಡಿದ್ದಾನೆ. ರಾತ್ರಿ 1:40 ಸಮಯದಲ್ಲಿ ಅಪಘಾತ ಸಂಭವಿಸಿತು. ನಾನು 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಗಾಡಿ ಬಂದು ಹೊಡಿತಾ ಇದ್ದಂತೆ ತಕ್ಷಣ ಬೆಂಕಿ ಹೊತ್ಕೊಳ್ತು. ಬಸ್ಸನ್ನು ನನ್ನ ಸಂಬಂಧಿ ಚಾಲಕ ರಫೀಕ್ ಓಡಿಸ್ತಾ ಇದ್ದ. TV5ಗೆ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಸ್ ಕ್ಲೀನರ್ ಸಾದಿಕ್. ಹುಬ್ಬಳ್ಳಿಯ ಯಲ್ಲಾಪುರ ಓಣಿ ನಿವಾಸಿಯಾಗಿದ್ದಾರೆ ಇವರು. ಸಂಬಂಧಪಟ್ಟಂಗೆ ನನ್ನ ಜೊತೆ ಮಾತಾಡಲಿಕ್ಕೆ ನಿರ್ವಾಹಕನಾಗಿ ಕೆಲಸ ಮಾಡ್ತಿರುವಂತಹ ಮೊಹಮ್ಮದ್ ಸಾದಿಕ್ ನನ್ನ ಜೊತೆ ನಾನು ಮಾತಾಡ್ತೀನಿ. ಎಷ್ಟು ದಿವಸ ಆಯ್ತು ನೀವು ಈ ಬಸ್ ಒಳಗೆ ಕೆಲಸ ಮಾಡಕತ್ತು? 1 ವರ್ಷ ಆದ್ರಿ. ಹಾಂ, ಹೆಂಗಾಯ್ತು ರಾತ್ರಿ ಘಟನೆ ಹೆಂಗಾಯ್ತು ಇದು? ಅದು ನೋಡಿಲ್ರಿ ನಾನು. ಹಾಂ, ನೋಡಿಲ್ರಿ ನಾನು, ಮಕ್ಕೊಂಡಿದ್ದಾರೆ ನಾನು. ಹಾಂ, ಕುಂದಿದ್ದೆ. ಏನಾಯ್ತು ಎದುರುಗಡೆ ಬಂದಾಗ? ಏನಾಯ್ತು ಬಸ್ ನೀವು ಏನು ಮಾಡಿದ? ಇದು ಟಿಪ್ಪರ್ ಏನು ಮಾಡಿದ್ರು? ರಾತ್ರಿ ಟ್ಯಾಂಕರ್ ಬಂತಲ್ಲ ಎದುರುಗಡೆ, ಹೆಂಗೆ ಬಂದ ಅವನು? ಅವನ ಹಿಂಗೆ ಬಂದು ಅದು ಕಟ್ಟಿ ದಾಟಿ ಬಂದು ಇಲ್ಲೇ ಹೊಡೆದನ್ರಿ. ಹಾಂ, ಹೆಂಗೆ ಹೊಡೆದ ಅವನು? ಗೊತ್ತಿಲ್ರಿ ಸರ್, ನಾನು ನೋಡಿಲ್ರಿ. ಎಷ್ಟು ರಾತ್ರಿ ಎಷ್ಟೊತ್ತಿಗೆ ಆಯ್ತು ಈ ಘಟನೆ ಆಗಿದೆ? ಎಷ್ಟೊತ್ತಿಗೆ? 1:40 ಆಗಿತ್ತು ನೋಡ್ರಿ. ಹಾಂ, ನೀವೇ ಮಲ್ಕೊಂಡಿದ್ದೀರಣ್ಣ? ನಾನು ಮಕ್ಕೊಂಡಿದ್ದೆ. ಏನು ಈಗ ರಫೀಕ್ ಅವರು ಸದ್ಯ ಹೆಂಗದಾರ ಪರಿಸ್ಥಿತಿ? ಪರಿಸ್ಥಿತಿ ಸ್ವಲ್ಪ ಆಗ್ಬೇಕ್ರಿ, ಕಾಲು ಮುರಿತ್ರಿ ಎರಡು, ಒಂದು ರೆಡಿ ಆಗ್ಬೇಕ್ರಿ, ಒಂದು ಕೈ ಒಂದು. ನೀವಿಬ್ರು ಹೆಂಗೆ ಉಳಿದ್ರಿ ಈ ಘಟನೆದಾಗ? ಹೆಂಗೆ ಉಳಿದ್ರಿ? ಅಲ್ಲಿ ಮಂದಿ ಇದ್ರ ಡೆತ್ ಆಗಿದಾರ, ನಿಮ್ದು ಏನೋ ಜೀವನ ಹೊಳ್ಳಿ ಮರುಜೀವ ಬಂದಾಗ ನಿಮ್ಮಿಬ್ಬರಿಗೂ ಹೆಂಗೆ ಬದುಕಿದ್ರಿ ಇಬ್ಬರು? ಅದು ಗೊತ್ತಿಲ್ರಿ ಸರ್. ಹಾಂ, ಜಿಗಿದ್ರಲ್ಲ? ಹೌದು, ಜಿಗ್ದಿಲ್ರಿ. ಹಾಂ, ನಾನು ಹೊರಗೆ ಹೋಗಿ ಬಿದ್ದೀನಿ ಡೈರೆಕ್ಟ್. ಹಾಂ, ಜಿಗ್ದಿ ನಿಮ್ಮ ಅಮ್ಮಾರ ಅವರಲ್ಲಿ ಸಿಕ್ಕೊಂಡಿದ್ರಿ. ಹಾಂ, ಅವ್ರು ಮತ್ತೆ ದರ್ವಾಜ ಬಿಚ್ಚ ಮೇಲೆ ಅವ್ರು ಹೊರಗೆ ಬಿತ್ತರಿ, ಅವ್ರು ಕರ್ಕೊಂಡ್ಬಂದಿಲ್ಲ. ಯಾರು ಉಳಿಸಿದ್ರು ಅವ್ರನ್ನ? ಯಾರು ಉಳಿಸಿದ್ರು? ತಾವೇ ಹೊರಗಡೆ ಬಂದ್ರೆ ಯಾರು ಉಳಿಸಿದ್ರ? ಜನಗಳು ನಿಮಗೆ ಎಲ್ಲೆಲ್ಲಿ ಗಾಯ ಆಗೈತಿ? ಇಲ್ಲೇ ರೀ ಅಷ್ಟೇ, ಇಲ್ಲೇ ಸ್ವಲ್ಪ ಇಲ್ಲೇ ಅಷ್ಟೇ. ಓಕೆ, ಥ್ಯಾಂಕ್ ಯು. ರಾತ್ರಿ 1:45 ಸುಮಾರಿಗೆ ಈ ಒಂದು ಘಟನೆ ನಡೀತು. ಘಟನೆ ನಡೆದಾಗ ಇಲ್ಲಿ ಅಂತ ನಾನು ನಿದ್ದೆ ಮಪ್ಪರಲ್ಲಿದ್ದೆ. ನಾನು ಇಲ್ಲಿ ದೂರಕ್ಕೆ ಹೋಗಿ ಜಿಗಿದು ಬಿದ್ದೇನೆ. ಅದೃಷ್ಟವಶಾತ್ ನಾವಿಬ್ಬರು ಬದುಕಿ ಬಂದಿದ್ದೆ ಹೆಚ್ಚು ಅನ್ನೋದು ನಿರ್ವಾಹಕನ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗಪ್ಪ, TV5 ಹುಬ್ಬಳ್ಳಿ. ನೋಡೀಗ TV5 ಜೊತೆಗೆ ಸಾದಿಕ್ ಮಾತಾಡಿದ್ದು ಕೇಳಿಸ್ಕೊಂಡಿವಿ ನಾವು. ಗಾಬರಿ ಆಗಿದ್ದಾನೆ ಸಾದಿಕು. ಮಲಗಿದ್ದ ಅವನು. ಮಲಗಿದಂಥ ಸಂದರ್ಭದಲ್ಲಿ 1:40 ಆಗಿತ್ತು ಟೈಮು. ಆ ಕಡೆ ಡಿವೈಡರ್ ಹಾರಿ ಅವನು ಕಂಟೈನರ್ ಏನಿದ್ದಾನೆ ಡೈರೆಕ್ಟ್ ಗುದ್ದು ಬಿಟ್ಟಿದ್ದಾನೆ. ಅದು ಡೀಸೆಲ್ ಟ್ಯಾಂಕ್ ಇದೆ ಅಲ್ವಾ, ಅಲ್ಲಿಗೆ ಬಂದು ಬಡ್ದಿದೆ ಅದು. ನೋಡಿ, ಈ ಬಸ್ ದುರಂತ, ಅದರಲ್ಲಿ ಬೆಂಕಿ ಹೆಂಗೆ ಹೊತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಒಂದು ಸ್ಪಾರ್ಕ್ ಸಾಕು, ಅದಕ್ಕೆ ಒಂದು ಕಿಡಿ ಹೊತ್ಕೊಂಡ್ರೆ ಸಾಕು, ಇಡೀ ಬಸ್ಸೇ ಅಥವಾ ವಾಹನಗಳು ಹೊತ್ತು ಉರಿದು ಬಿಡುತ್ತೆ. ಬೆಂಕಿ ಜೊತೆ ಆಟ ಆಡೋಕ್ಕಾಗೋದಿಲ್ಲ ನಾವು. ಹಾಗಾಗಿ ಅವರು ಬದುಕುಳಿದಿದ್ದೇ ಹೆಚ್ಚು.
ಒಟ್ಟು 32 ಜನ ಪ್ರಯಾಣವನ್ನು ಮಾಡ್ತಾ ಇದ್ರು. ಆ ರಭಸ ಹೆಂಗಿತ್ತು ಅಂತ ಹೇಳಿದ್ರೆ ಸಾದಿಕ್ ಹಾರು ಹೋಗ್ಬಿಟ್ಟಿದ್ದಾನಂತೆ. ಸಾದಿಕು ಗ್ಲಾಸ್ ಒಡೆದು ಮುಂದೆ ಆತ ರೋಡಿಗೆ ಬಿದ್ದಿದ್ದ. ಅವನಿಗೆ ಗೊತ್ತೇ ಆಗಿಲ್ಲ ಅದು ಹೇಗಾಗಿದೆ ಅಂಥೇಳಿ. ಹಾಗಾಗಿನೇ ಬಹಳ ಭಯಾನಕವಾಗಿತ್ತು ಅನ್ನೋದನ್ನು TV5 ಜೊತೆಗೆ ಆತ ಮಾತಾಡಿದ್ದಾನೆ. ಈಗ ಗಾಯಾಳುಗಳ ಪರಿಸ್ಥಿತಿ ಕೂಡ ಗಂಭೀರವಾಗಿದೆ. ರಾಜ್ಯ ಸರ್ಕಾರ ಕೂಡ ಕರ್ನೂಲ್ ದುರಂತ ಆದಮೇಲೆ ಎಚ್ಚೆತ್ತುಕೊಂಡಿತ್ತು. ಹಲವು ಮಾರ್ಗಸೂಚಿಗಳನ್ನು ಅಂದರೆ ನಿಯಮಗಳನ್ನು ಕೂಡ ಹೊರಡಿಸಿತ್ತು. ಬಸ್ನಲ್ಲಿ ಏನೆಲ್ಲ ಇಡಬೇಕು, ಸುತ್ತಿಗೆ ಇಡಬೇಕು, ಆಮೇಲೆ ನೈಲಾನ್ ಬಟ್ಟೆಗಳು ಅವು ಬೇಗ ಹೊತ್ಕೊಂಡ್ಬಿಡುತ್ತದು. ಅದಾದಮೇಲೆ ಸ್ಲೀಪರು ಎಲ್ಲ ಗಾಢ ನಿದ್ದೆಗೆ ಹೋಗಿರ್ತಾರೆ. 2 ರಿಂದ 4 ಗಂಟೆ ಅಂದರೆ ಅದು ಭಾಳ ಮೈಂಡ್ ನಮ್ಮದು ಕಂಪ್ಲೀಟಾಗಿ ನಿದ್ದೆಗೆ ಜಾರಿಬಿಟ್ಟಿರುತ್ತೆ. ಎದ್ದು ಬಂದು ಓಡಿ ಗ್ಲಾಸ್ ಒಡೆದು ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿದು ನೋಡೋಕ್ಕೆ ಟೈಮೇ ಸಿಗೋದಿಲ್ಲ. ಹಾಗಾಗಿ ಬೆಂಕಿ ಒಂದು ಕಡೆ ಜಾಸ್ತಿ ಆಗ್ತಾ ಇರುತ್ತೆ, ಬದುಕುಳಿಯುವಂಥ ಚಾನ್ಸಸ್ಗಳು ಕೂಡ ಅಲ್ಲಿ ಕಡಿಮೆ ಇರುತ್ತೆ.